ಮೊನ್ನೆ ಅಂತ ಅಂದ್ರೆ ಶನಿವಾರ ಸಿದ್ದರಾಮಯ್ಯನವರ ನಿವಾಸದಲ್ಲಿ, ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ, ಹೌದು, ಇಬ್ಬರು ನಾಯಕರುಗಳ ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರವಾಗಿ ಹೇಳ್ತಾ ಇರೋದು. ಅದರಲ್ಲೂ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ ಸವಿಯುತ್ತಾನೆ ಇಬ್ರು ನಾಯಕರು ನಾವಿಬ್ರು ಒಂದಾಗಿದ್ದೀವಿ ಅನ್ನುವಂತ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನ ಮತ್ತೆ ಪಟ್ಟಿದ್ದಾರೆ. ಆದ್ರೆ ರಾಜಕೀಯ ಚಾವಡಿಯಲ್ಲಿ ಇದು ಮುಂದೇನು ಬೆಳವಣಿಗೆಗಳಿಗೆ ಮುನ್ನುಡಿ ಬರೆಯುತ್ತೆ ಅನ್ನುವಂತ ಸಹಜ ವಿಶ್ಲೇಷಣೆಗಳು ಕೂಡ ಶುರುವಾಗಿದೆ. ಹಾಗಾದ್ರೆ ಇವತ್ತಿನ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವಿನ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಸದ್ಯ ಕಾಂಗ್ರೆಸ್ನಲ್ಲಿರುವಂತಹ ಬಿಕ್ಕಟ್ಟನ್ನ ಕಂಪ್ಲೀಟ್ ತಣ್ಣಗೆ ಮಾಡುವಷ್ಟರ ಮಟ್ಟಿಗಿನ ಬೆಳವಣಿಗೆನ, ಅಥವಾ ನಾನು ಅಗೈನ್ ಹೇಳಿದಾಗೆ ಅಲ್ಪ ವಿರಾಮದ ಮುಂದುವರೆದ ಭಾಗನ ಇದಷ್ಟೇ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾನು ಡಿ.ಕೆ. ಬ್ರದರ್ಸ್ ಒಟ್ಟಾಗಿರ್ತೀವಿ ಎಂದ ಸಿದ್ದರಾಮಯ್ಯ. ನಾವು ಯಾವಾಗಲೂ ಬ್ರದರ್ಸೇ ಒಟ್ಟಿಗೆ ಕೆಲಸ ಮಾಡ್ತೀವಿ. ಡಿ.ಕೆ. ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಹೈಕಮಾಂಡ್ ಹೇಳಿದಾಗ ಡಿ.ಕೆ. ಸಿಎಂ ಅಂದ್ರು ಸಿದ್ದು. ಹೈಕಮಾಂಡ್ ಹೇಳಿದಾಗ ಬಿಸಿ ಬಿಸಿ ಇಡ್ಲಿ, ನಾಟಿ ಕೋಳಿ ಸಾರು. ಬೆಂಗಳೂರಿನ ಚುಮು ಚಳಿಯಲ್ಲಿ ಇವತ್ತು ನಡೆದ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸಭೆ ಮೊನ್ನೆಯಷ್ಟು ಕಾವೇರ್ದಿದ್ರು ಸಹಜವಾಗಿ ಕುತೂಹಲ ಕೆರಳಿಸಿತು. ಈ ಬ್ರೇಕ್ಫಾಸ್ಟ್ ಪಾರ್ಟ್ 2 ಸಭೆಯಲ್ಲೂ ನಾವಿಬ್ರು ಒಂದೇ ಅಂತ ಒಗ್ಗಟ್ಟಿನ ಮಂತ್ರ ಜಪಿಸಿ ತೆರೆ ಎಳೆಯೋ ಪ್ರಯತ್ನ ಮಾಡಲಾಗಿದೆ. ಸಿಎಂ ಆಶೀರ್ವಾದ ಪಡೆದ ಡಿ.ಕೆ. ಸುರೇಶ್, ಶಾಸಕ ರಂಗನಾಥ್. ಡಿ.ಕೆ. ನಿವಾಸದಲ್ಲಿ ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ ಸೇವಿಸಿದ ಸಿಎಂ. ಡಿ.ಕೆ. ಆಹ್ವಾನದಂತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸದಾಶಿವನಗರದ ನಿವಾಸಕ್ಕೆ ಬಂದಿದ್ರು. ಡಿ.ಕೆ. ಬ್ರದರ್ಸ್ ಬಾಗಿಲಲ್ಲೇ ನಿಂತು ಮುಖ್ಯಮಂತ್ರಿಗಳನ್ನ ಸ್ವಾಗತಿಸಿದ್ರು. ಡಿ.ಕೆ. ಸುರೇಶ್ ಸಿದ್ದರಾಮಯ್ಯಗೆ ಹೂಗುಚ್ಛ ಕೊಟ್ಟು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು. ಬಳಿಕ ಶಾಲು ಹೊದಿಸಿ ಸನ್ಮಾನ ಮಾಡಿ ಬರಮಾಡಿಕೊಂಡ್ರು. ಇದೇ ವೇಳೆ ಕುಣಿಗಲ್ ಶಾಸಕ ಎಚ್.ಡಿ. ರಂಗನಾಥ್ ಕೂಡ ಸಿಎಂರ ಆಶೀರ್ವಾದ ಪಡೆದುಕೊಂಡ್ರು. ಇದಾದ ಬಳಿಕ ಸಿದ್ದರಾಮಯ್ಯ ವಿಷಲ್ ಹೊಡಿತಲೇ ಡಿ.ಕೆ. ಮನೆಯೊಳಗೆ ಆಗಮಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಮಾಂಸಾಹಾರ ಅಂದ್ರೆ ಪಂಚಪ್ರಾಣ. ಹೀಗಾಗಿ ಡಿ.ಕೆ. ನಿವಾಸದಲ್ಲಿ ಇವತ್ತು ಸಿದ್ದರಾಮಯ್ಯರ ಇಷ್ಟದ ನಾಟಿ ಕೋಳಿ ಸಾಂಬಾರ್, ಬಿಸಿ ಬಿಸಿ ಇಡ್ಲಿ ಮಾಡಲಾಗಿತ್ತು. ಬ್ರೇಕ್ಫಾಸ್ಟ್ ಟೇಬಲ್ಗೆ ಬರ್ತಿದ್ದಂತೆ ನಿಂತಿದ್ದ ಡಿ.ಕೆ. ಸುರೇಶ್ಗೆ ಬಾರಯ್ಯ ಕುತ್ಕೋ ಅಂತ ಸಿಎಂ ಕರೆದು ಕೂರಿಸಿದ್ರು. ಬಳಿಕ ಸಿಎಂ, ಡಿಸಿಎಂ ಶಿವಕುಮಾರ್, ಡಿ.ಕೆ. ಸುರೇಶ್, ಶಾಸಕ ರಂಗನಾಥ್ ಎಲ್ಲರೂ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಸವಿದ್ರು. ಆದ್ರೆ ಡಿ.ಕೆ. ಮಾತ್ರ ಮಾಂಸಾಹಾರದ ಬದಲು ಇಡ್ಲಿ ಚಟ್ನಿ ಸವಿದ್ರು. ನಾವ್ ಯಾವಾಗ್ಲೂ ಒಗ್ಗಟ್ಟಾಗಿರ್ತೀವಿ, ನಾನು ಮತ್ತು ಡಿ.ಕೆ. ಬ್ರದರ್ಸ್ ಎಂದ ಸಿದ್ದರಾಮಯ್ಯ. ಡಿ.ಕೆ. ನಿವಾಸದಲ್ಲಿನ ಬೆಳವಣಿಗೆ ಬರೀ ಬ್ರೇಕ್ಫಾಸ್ಟ್ಗಷ್ಟೇ ಸೀಮಿತವಾಗಿತ್ತಾ ಅಂದ್ರೆ ಖಂಡಿತ ಇಲ್ಲ. ಬೆಳಗಾವಿ ಅಧಿವೇಶನ, ವಿಪಕ್ಷಗಳನ್ನ ಎದುರಿಸುವ ಬಗ್ಗೆ, ಕಬ್ಬಿನ ಬೆಲೆ ನಿಗದಿ, ಮೆಕ್ಕೆಜೋಳ ಸಮಸ್ಯೆಗೆ ಪರಿಹಾರ ಕುರಿತಂತೆ ಸಿಎಂ ಡಿಸಿಎಂ ಮಾತುಕತೆ ನಡೆಸಿದ್ದಾರೆ. ಇಬ್ಬರ ಚರ್ಚೆಯ ಬಳಿಕ ಹೊರಬಂದ ಇಬ್ರು ನಾವಿಬ್ರು ಬೇರೆ ಅಲ್ಲ, ಒಂದೇ ಅನ್ನೋ ಸಂದೇಶ ರವಾನಿಸಿದ್ರು. ಅಷ್ಟೇ ಅಲ್ಲ, ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಅನ್ನೋ ಮೂಲಕ ನಾಯಕತ್ವ ಬದಲಾವಣೆಯ ತೀರ್ಮಾನವನ್ನ ಮತ್ತೊಮ್ಮೆ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ. ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿ ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು, ಶಾಸಕರಿಗೆ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರಬಹುದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಇಷ್ಟೇ ಅಲ್ಲದೆ ನಾವಿಬ್ರು ಬೇರೆ ಅಲ್ಲ, ಒಂದೇ ಅನ್ನೋ ಸಂದೇಶ ರವಾನಿಸಿದ್ದಾರೆ. ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಏನು ಈಗ ಒಗ್ಗಟ್ಟಾಗಿದ್ದೀವಿ? ಕೇಳ್ರಿ, ಇಲ್ಲಿ ಇವತ್ತು ಒಗ್ಗಟ್ಟಾಗಿರೋದಿಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಯಾರು ಬೇರೆನೂ ಇರಲಿಲ್ಲ, ಏನಿಲ್ಲ. ನೀವು ಬೇರೆ ಮಾಡ್ತಾ ಇದ್ದೀರಾ. ಹೈಕಮಾಂಡ್ ಹೇಳಿದಾಗ ಡಿ.ಕೆ. ಸಿಎಂ ಆಗ್ತಾರೆಂದ ಸಿದ್ದರಾಮಯ್ಯ. ಸಿಎಂ ಡಿಸಿಎಂ ಮಾತು ಮುಗಿತಾ ಇದ್ದಂತೆ ಮಾಧ್ಯಮದವರು ಡಿ.ಕೆ. ಯಾವಾಗ ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆ ಕೇಳಿದ್ರು. ಇದಕ್ಕುತ್ತರಿಸಿದ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದಾಗ ಅಂತ ಖಡಕ್ ಆಗಿ ಉತ್ತರಿಸಿದ್ರು. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ
ಇನ್ನು ಸಮಯ ಸಿಕ್ಕಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದಾಗಿ ಸಿಎಂ ಹೇಳಿದ್ದಾರೆ. ಇದರ ಜೊತೆಗೆ ನಾಳೆ ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ಮುಖಾಮುಖಿಯಾಗಲಿದ್ದಾರೆ. ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದು ಕೈ ಬೆಳವಣಿಗೆ ಬಗ್ಗೆ ಚರ್ಚಿಸುವ ಸಾಧ್ಯತೆ ದಟ್ಟವಾಗಿದೆ. ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ವೇಣುಗೋಪಾಲು ನಾನು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ನಾನು ಡಿಕೆ ಯಾವಾಗ್ಲೂ ಬ್ರದರ್ಸ್ ಎಂದ ಸಿಎಂ. ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಅದೆಷ್ಟು ಗೊಂದಲ, ಅದೆಷ್ಟು ಜಟಾಪಟಿ, ಎಲ್ಲವನ್ನೂ ನಿವಾಳಿಸಿ ಬಿಸಾಕುವಂತೆ ನಮ್ಮಲ್ಲಂಥದ್ದೇನೂ ಇಲ್ವೇ ಇಲ್ಲ ಅನ್ನೋ ಲೆವೆಲ್ಗೆ ಮತ್ತೊಮ್ಮೆ ಸಿಎಂ ಡಿಸಿಎಂ ಒಟ್ಟಿಗೆ ತಿಂಡಿ ತಿನ್ನೋ ಮೂಲಕ ಸಂದೇಶ ಸಾರಿದ್ದಾರೆ. ಈ ಮೂಲಕ ಗೊಂದಲ ತಿಳಿಯಾಗಿದೆ ಅನ್ನೋ ಸಂದೇಶ ಸಾರಿದ್ದಾರೆ. ಪ್ರಸನ್ನ ಜೊತೆ ಸುನೀಲ್, TV9 ಬೆಂಗಳೂರು.